ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ವಿಪರ್ಯಾಸ. ಗೊತ್ತು ಅವಳಿಗೆ ಕದಿಯುವುದು ತಪ್ಪೆಂದು, ಆದರೂ ಆಸೆಗೆ 2 ಮೀನು ಕದ್ದಳು. ಬುದ್ಧಿವಂತ ಜನರು ಮರಕ್ಕೆ ಕಟ್ಟಿ ಕೆನ್ನೆಗೆ ಬಾರಿಸಿದರು. ವಿಡಿಯೋ ಮಾಡಿ ಹಂಚಿಕೊಳ್ಳುತ್ತಾ ಕಾಲ ಕೆಟ್ಟು ಹೋಯಿತೆಂದು ಮೌಲ್ಯಗಳ ನಾಶದ ಬಗ್ಗೆ ಮಾತಾಡಿಕೊಂಡರು. ಅವಳ್ಯಾರೋ ಸಿನಿಮಾಕ್ಕೆ ಕೋಟಿ ಪಡೆಯುವ ನಟಿ ಲಂಡನ್ನಿನ ಮಾಲಿನಲ್ಲಿ ಉಂಗುರ ಕದ್ದಳು. ಪಾಪ, ಕಳ್ಳತನ ಸರಿಯಲ್ಲವೆಂದು ಅವಳಿಗೂ ಗೊತ್ತು. ಆದರೆ ಕ್ಲೆಪ್ಟೋಮೇನಿಯಾ ಇದೆಯಲ್ಲ, ಕದಿಯುವ ಕಾಯಿಲೆಯ ಸುಂದರ ಹೆಸರಂತೆ. ಶ್ರೀಮಂತ ಜನರಿಗೆ ಶ್ರೀಮಂತ ಕಾಯಿಲೆಗಳು ಎಂದು ಮರುಕಪಟ್ಟ ಸಮಾಜ ಅಯ್ಯೋ ಎಂದಿತು. ತಿಳಿದಿತ್ತು ಅವನಿಗೆ ಕಳ್ಳತನ ಅಪರಾಧವೆಂದು. ಚೂರು ಬುದ್ಧಿ ಕಮ್ಮಿ, ಕಳ್ಳನಲ್ಲ. ಆದರೂ ಕೊರೋನಾ ಸಮಯದಲ್ಲಿ ಮನೆಯ ಒಲೆ ಹತ್ತಿರಲಿಲ್ಲವೆಂದು ಬ್ರೆಡ್ಡು ಕದ್ದು ಬಿಟ್ಟ. ಒದ್ದು ತುಳಿದು ಹೊಡೆದು ಬಡಿದು ಕೊಂದೇ ಬಿಟ್ಟರು ಕಟುಕರು. ಕೋಟಿ ಬ್ಯಾಂಕ್ ಸಾಲ ಇಟ್ಟುಕೊಂಡ ಉದ್ಯಮಿ ವಿಮಾನ ಹತ್ತಿ ಪಾರಾದ. ಅರಿವಿತ್ತು ಅವನಿಗೂ ಇದು ಜನರ ದುಡ್ಡೆಂದು, ದರೋಡೆ ತಪ್ಪೆಂದು. ಅವನ ವಿಲಾಸಿ ಬದುಕಿನ ಬಗ್ಗೆ ಪತ್ರಿಕೆಗಳು ರೋಚಕವಾಗಿ ಬರೆದವು. ಸಿನಿಮಾ ತಾರೆಯರೊಂದಿಗಿನ ಅವನ ರೀಲ್ಸ್ ನೋಡುತ್ತಾ ಜನರು ತಾವೂ ಹಾಗಾಗುವ ಕನಸು ಕಂಡರು. ಕಳ್ಳತನ ತಪ್ಪೆಂಬ ಸಾಮಾನ್ಯ ಜ್ಞಾನ ಫ್ಲಾಯ್ಡ್ಗೂ ಇತ್ತು. ಅವನು ಕದಿಯಲಿಲ್ಲ. ಆದರೆ ಕೊಟ್ಟ $20 ನೋಟು ನಕಲಿ ಎಂದು ಪೊಲೀಸು ಕಾರಿನಡಿ ನೂಕಿ ಕುತ್ತಿಗೆಯ ಮೇಲೆ ಮಂಡಿಯಿಟ್ಟು ಒತ್ತಿ ಹಿಡಿದಾಗ ಉಸಿರಿದ. ತನಗೆ ಕ್ಲಾಸ್ಟ್ರೋಫೋಬಿಯಾ ಇದೆ, ಉಸಿರಾಡಲಾಗುತ್ತಿಲ್ಲ, ಬಿಟ್ಟು ಬಿಡಿ. ಬಡವರಿಗೆ ಚಂದದ ಹೆಸರಿನ ಕಾಯಿಲೆಗಳು ಇರಲು ಸಾಧ್ಯವೇ? ಹಾಗಾಗಿ ಆ ಬಿಳಿಯ ಪೊಲೀಸು ಈ ಕರಿಯನಿಗೆ ಬುದ್ಧಿ ಕಲಿಸಲು ಪಟ್ಟು ಸಡಲಿಸಲಿಲ್ಲ, ಉಸಿರು ನಿಲ್ಲುವವರೆಗೂ ಬಿಡಲಿಲ್ಲ. 16ರ ಬಾಲಕ 13 ಲಕ್ಷದ ಪಾರ್ಟಿ ಮಾಡಿ 3 ಕೋಟಿಯ ಕಾರ್ ಓಡಿಸಿ ಮನೆ ಸೇರಬೇಕಾದ 3ರನ್ನು ಮಸಣಕ್ಕೆ ಸೇರಿಸಿದರೆ ಪ್ರಬಂಧ ಬರೆಸಿ ಬಿಡುಗಡೆ ಮಾಡಲಾಯಿತಂತೆ. ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದ ಬಾಲಕನೀಗ ಚೊಕ್ಕ ಚಿನ್ನವಂತೆ. ಈ ಜಗತ್ತಿನ ರೀತಿಯೇ ವಿಚಿತ್ರವಿದೆ. ಇಲ್ಲಿ ಬಡವರಾಗಿ ಹುಟ್ಟಿದ್ದೇ ಮೊದಲ ತಪ್ಪು ಎಂಬ ಅಲಿಖಿತ ನಿಯಮವಿದೆ. ಹಾಗಾಗಿ 2 ತಪ್ಪುಗಳನ್ನು ಕ್ಷಮಿಸುವುದು ಅಕ್ಷಮ್ಯವಾಗುತ್ತದೆ. ಇಲ್ಲಿ ದುರಂತ ಕಂಡ ಬಡ ಹುಡುಗಿಯ ಪರ ಮಾತಾಡಿದರೆ ಕೋಮುವಾದಿಯಾಗುತ್ತಾರೆ, ಸಾಮರಸ್ಯದ ಪರ ಮಾತಾಡಿದರೆ ಧರ್ಮ ವಿರೋಧಿಯಾಗುತ್ತಾರೆ, ಬಡವರ ಪರ ಮಾತಾಡಿದಿರೋ ದೇಶದ್ರೋಹಿಗಳೇ ಆಗುತ್ತಾರೆ. ಕಟಕಟೆಯೊಳಗೆ ಹೋಗುವ ಮುನ್ನವೇ ತೀರ್ಪು ಕೊಡುತ್ತದೆ ಸಮಾಜ. ಆದರೆ ಶ್ರೀಮಂತರು ಹುಟ್ಟುವಾಗಲೇ ಜಾಮೀನು ಪಡೆದಿರುತ್ತಾರೆ. ಪಾಪ, ಅರಿಯದೆ ಮೊದಲ ತಪ್ಪು ಮಾಡಿ ಇದೇ ಸಮಾಜದಿಂದ ಬೇಷರತ್ತಾಗಿ ಕ್ಷಮಿಸಲ್ಪಡುತ್ತಾರೆ. ಧನ್ಯವಾದಗಳು.